ಸಿದ್ದರಾಮಯ್ಯ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳ ಡಿನ್ನರ್ ಸಭೆ ನಡೆಸಿದ್ರು. ಹಲವು ಸಚಿವರು ಡಿನ್ನರ್ಗೆ ಬಂದ್ರೆ ಮತ್ತೆ ಕೆಲವರು ಗೈರಾಗಿದ್ದಾರೆ. ಇದರ ನಡುವೆ ಹಲವರು ಹಾಗೆ ಬಂದು ಹೀಗೆ ಹೋಗಿದ್ದಾರೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಎನ್ನಲಾಗಿದೆ. ಡಿನ್ನರ್ ಮೀಟಿಂಗ್ನಿಂದ ಡಿಕೆಶಿ ನಿರ್ಗಮಿಸ್ತಾ ಇದ್ದಂತೆ ಕೆಲವರು ನಾಯಕತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಯಾವುದೇ ಗೊಂದಲ ಬೇಡ, ಪಕ್ಷ ಸಂಘಟನೆಗೆ ಸಿದ್ಧರಾಗಿರಿ, ಸಂಪುಟ ಪುನರಚನೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯುತ್ತಿದೆ ಅಂದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಕೆಲವು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆಗೆ ಎಲ್ಲರ ಸಹಕಾರ ಇರಬೇಕು. ಹೈಕಮಾಂಡ್ನಿಂದ ಯಾವಾಗ ಬೇಕಾದರೂ ಸೂಚನೆ ಬರಬಹುದು. ಸೂಚನೆ ಬಂದಾಗ ಪ್ರಚಾರಕ್ಕೆ ಅಲ್ಲಿಗೆ ಹೋಗಬೇಕಾಗತ್ತೆ. ಚುನಾವಣಾ ಕೆಲಸಕ್ಕೂ ಕೂಡ ರೆಡಿ ಇರಬೇಕು. ನಿಮ್ಮ ಎಲ್ಲ ಸಹಕಾರವೂ ಕೂಡ ಬೇಕು ಅಂತ ಹೇಳಿದ್ದಾರಂತೆ ಸಿಎಂ. ಅಷ್ಟೇ ಅಲ್ಲದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳಿಗೆ ನಿಷೇಧ ಹೇರಲಿಕ್ಕೆ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ವಿರುದ್ಧ ಒಗ್ಗಟ್ಟಾಗಿ ಹೇಳಿಕೆ ನೀಡುವಂತೆ ಸಭೆಯಲ್ಲಿ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದವ್ರಿಗೆ ZPTP ಬರ್ತಾ ಇದೆಯಲ್ಲ, ಇಷ್ಟೇ ಸಬ್ಜೆಕ್ಟ್. ಇಲ್ಲ, ಬೇರೆ ಬೇರೆ. ನಮ್ಮದು ಫೆಬ್ರವರಿ ಅಂದ್ಕೊಂಡಿದ್ದೀವಿ. ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು. ZPTPದು ಅದೇ ಸಮಯಕ್ಕೆ ಆಗ್ಬೋದು. ಒಟ್ಟಿಗೆ ಏನಾಗಲ್ಲ, ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಸಚಿವರ ಮೌಲ್ಯಮಾಪನ ಏನಾದರೂ ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ನಾನು ಹೇಳಿದ್ನಲ್ಲ, ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ ಯಾವುದು ಡಿಸ್ಕಷನ್ಸ್ ಇಲ್ಲ. ಕ್ರಾಂತಿ ಏನಾಗಲ್ಲ. BJPಯವರು ಇದರ ಸುಮ್ಮನೆ ಇರೋದಿಲ್ವಲ್ಲ. ಅವರು ಆಗ ನಮ್ಮ ಸರ್ಕಾರ ಬಂದಾಗಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಸರ್ಕಾರ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ಕ್ರಾಂತಿ ಆಗುತ್ತೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಭ್ರಾಂತಿ ಅಷ್ಟೇ. 5 ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಈ ಹತ್ತತ್ರ 2.5 ವರ್ಷ ಆಗ್ತಾ ಇದೆ. 28ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ. ನಾವೇ ಗೆಲ್ತೀವಿ. BJP JDS ಸ್ಥಾನಗಳು ಈಗ ಇರ್ತಕ್ಕಂಥದಕ್ಕಿಂತಲೂ ಕಡಿಮೆ ಆಗುತ್ತೆ. ಜನರಲ್ ಡಿಸ್ಕಷನ್ ಇತ್ತು. ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು, ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಎಲ್ಲ ಸಚಿವರನ್ನು ಕರೆಸಿಬಿಟ್ಟು ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ, ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಯಾವ ವಿಚಾರದಲ್ಲಿ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ? 1 to 1 ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಆಗಿ ಕರೆಸಿ ಮಾತಾಡಿ ಅಟ್ ಎ ಟೈಮ್, ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್, ವಿ ಹ್ಯಾಡ್ ಎ ಕ್ಯಾಶುವಲ್ ಡಿನ್ನರ್. ಈಗ ಸಿಎಂ ಅವರು ಈ ಔತಣ ಕೂಟ ಕರೆದಿದ್ದಾರೆ, ಏನಾದ್ರು ಮಾತಾಡೋದು ಇರಲೇಬೇಕು. ಇಲ್ಲ, ಜನರಲ್ ಡಿಸ್ಕಷನ್ ಇಟ್ ವಾಸ್ ಮೋರ್ ಆಫ್ ಎ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್. ಯೂಶಲಿ ಎವರಿ ಮಿನಿಸ್ಟರ್ ಒನ್ ಟೈಮ್ ಊಟ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು, ಈ ವರ್ಷನೂ ಮಾಡಿದ್ದಾರೆ. ಜನರಲ್ ಡಿಸ್ಕಷನ್ ಇತ್ತು. ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು, ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಡಿನ್ನರ್ ಮುಖ್ಯ. ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ MLAಗಳು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆಲೆ. ನೋಡಪ್ಪ, ಸತ್ಯ ಹೇಳ್ತೀನಿ, ಏನೂ ಇಲ್ಲ. ಈಗ ಸಹಜವಾಗಿ ನಿಮಗೂ ಆತಂಕ ಇರುತ್ತೆ, ಸಂದರ್ಭನೂ ಏನಾದ್ರು ಇರುತ್ತೆ ಅಂತ. ಬಟ್ ಏನೂ ಇಲ್ಲ, ನಮ್ಮ ಪಾರ್ಟಿನಲ್ಲಿ ಎಲ್ಲವೂ ಎವ್ರಿಥಿಂಗ್ ಈಸ್ ಕರೆಕ್ಟ್ ವೇನಲ್ಲಿ ಹೋಗ್ತಾ ಇದೆ. ಬಟ್ ಏನೂ ಇಲ್ಲ ನನಗೆ ತಿಳಿದಂಗೆ. ಡಿನ್ನರು ಮುಖ್ಯ. ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ MLAಗಳು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆಲೆ. ನೋಡಪ್ಪ, ಸತ್ಯ ಹೇಳ್ತೀನಿ, ಏನೂ ಇಲ್ಲ. ಬಾಗಲಕೋಟೆಯಲ್ಲಿ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ಎಲ್ಲಾ ಧರ್ಮದಲ್ಲಿರುವ ಬಡವರಿಗಾಗಿ ನಮ್ಮ ಸರ್ಕಾರ ಯೋಜನೆಗಳನ್ನ ಮಾಡಿದೆ. ಆ ಜಾತಿ ಈ ಧರ್ಮ ಯಾವುದೂ ಇಲ್ಲ. ಗೃಹ ಜ್ಯೋತಿ ಎಲ್ಲ ಮನೆಯವರಿಗೂ ಕೂಡ ಫ್ರೀ ಕರೆಂಟ್ ಕೊಟ್ಟಿದ್ದೇವೆ. ಯಾವುದೇ ಪಕ್ಷ ಜಾತಿ ಏನೂ ಇಲ್ಲ. ಸಮಾಜದಲ್ಲಿ ಬಡವರು, ಶ್ರೀಮಂತರು, ಆ ಜಾತಿ ಈ ಜಾತಿ ಅಂತ ಇದೆಯಲ್ಲ, ಅದು ಹೋಗಬೇಕು ಅಂತ ಅಂದ್ರು. ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಆ ಜಾತಿ ಈ ಧರ್ಮ
ಆರ್ಎಸ್ಎಸ್ ಬ್ಯಾನ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇರುವಂತ ಸಮಯದಲ್ಲಿ ಬೆಂಗಳೂರಿನ ಆರ್ಎಸ್ಎಸ್ ಕಚೇರಿಗೆ ಭಾರಿ ಪೊಲೀಸರ ಭದ್ರತೆಯನ್ನು ಕೊಡಲಾಗಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಆರ್ಎಸ್ಎಸ್ ಕಾರ್ಯಾಲಯ ಕೇಶವಕೃಪಕ್ಕೆ ಭದ್ರತೆ ನೀಡಲಾಗಿದೆ. ಕೇಶವಕೃಪಕ್ಕೆ ಆಗಮಿಸಿದಂತ ಮೋಹನ್ ಭಾಗವತ್ ಕೇಶವಕೃಪದಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆರ್ಎಸ್ಎಸ್ ಪ್ರಮುಖ ನಾಯಕರೊಂದಿಗೆ ಚರ್ಚೆ ನಡೆಸಿ ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರು ಮನೆ ಮನೆಗೆ ಆರ್ಎಸ್ಎಸ್ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಡೋಬಳೆ ಗಲ್ಲಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅಂಟಿಸಿದ್ರು. ಯಾರು ಆರ್ಎಸ್ಎಸ್ ಪ್ರೀತಿಸ್ತಾರೋ ಅವರ ಭಾರತವನ್ನ ಪ್ರೀತಿಸಿದಂತೆ ಅಂತ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ, ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಹೆಚ್ಚಾಗಿದೆ. ದೊಡ್ಡವರಿಂದಲೇ ಬ್ಯಾನ್ ಮಾಡಲು ಆಗಿಲ್ಲ, ನೀವು ಮಾಡ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಶಾಸಕ ಶ್ರೀವತ್ಸ ಮಾತನಾಡಿ, ಇದು ಮೂರ್ಖತನದ ಪರಮಾವಧಿ ಎಂದಿದ್ದಾರೆ. ಮಾಜಿ ಸಚಿವ ಸಿಟಿ ರವಿ, ಮಾಜಿ ಸಚಿವ ಸಿಸಿ ಪಾಟೀಲ್ ಸಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆನಿಮೇಷನ್ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ಪ್ರಿಯಾಂಕ ಖರ್ಗೆ ಅವರು ಏನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೋ ಸಂಘದ ಚಟುವಟಿಕೆಗಳನ್ನ ಸರ್ಕಾರಿ ಏನು ಜಾಗಗಳಲ್ಲಿ ನಡೆಸೋದಕ್ಕೆ ಮಾಡಬಾರ್ದು ಬಿಡಬಾರ್ದು ಅನ್ನುವಂಥ ಏನು ಹೇಳಿಕೆಯ ಬಗ್ಗೆ ನೋಡಿದ್ದೀನಿ. ಮೂರ್ಖತನದ ಪರಮಾವಧಿ ಅಂದರೆ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ. ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ತಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ತೀರೋದ್ರ ಅಹಂನಲ್ಲಿ ನೀವು ಹಲವಾರು ಕಾಂಗ್ರೆಸ್ಸಿನ ಗಣ್ಯಾತಿಗಣ್ಯ ನಾಯಕರ ಕಡೆಯಿಂದನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ. ಇನ್ನು ನೀ ಯಾವ ಪುಟ್ಟಗೋಶಿನೋ ಪ್ರಿಯಾಂಕ ಖರ್ಗೆ, ಯಾವ ಪುಟ್ಟಗೋಶಿ? ನಿಮ್ಮಪ್ಪ ಅಧಿಕಾರದಾಗ ನಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಇನ್ನು 2.5 ವರ್ಷ ಅದೇ ಹಿಂದೂಗಳು, ಹಿಂದೂ ಸಂಘಟನೆಗಳು ನಿನಗೆ ನಿಮ್ಮಪ್ಪಗ ಕೂಡ ಪಾಠ ಕಲಿಸ್ತಾವೆ. ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯವನ್ನ ನುಡಿದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಆಂತರಿಕ ಕಚ್ಚಾಟ ಶುರುವಾಗಿದೆ. ಸಿದ್ದರಾಮಯ್ಯನವರಿಗೆ ಬದಲಾವಣೆ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದೆ ಅಂತ ಹೇಳಿದ್ರು. ಮಾಡಿದ್ದಾರೆ, ಒಬ್ಬರು ಮುಖ್ಯಮಂತ್ರಿ ಆದ್ರೆ 5 ವರ್ಷ ಇರಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯಂತ ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇದ್ರೆ, ಹೈಕಮಾಂಡ್ ಯಾವುದೇ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿರಲಿಲ್ಲ ಅಂದರೆ ನೀವು ಹೇಳ್ಬಿಡ್ಬೇಕು, ಓಪನ್ ಸ್ಟೇಟ್ಮೆಂಟ್, ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಡಿಯಲ್ಲಿ ನಾವು 5 ವರ್ಷ ಕೆಲಸ ಮಾಡ್ತೀವಿ, ಯಾವುದೇ ಬದಲಾವಣೆ ಇಲ್ಲ ಅದು ಸ್ಪಷ್ಟವಾಗಿ ಹೇಳ್ಬೇಕಾಯ್ತಲ್ಲ. ಹೇಳಿಕ್ಕೆ ತಯಾರಿಲ್ಲ, ಅದು ಹೈಕಮಾಂಡ್ ಬಿಟ್ಟಂತದ್ರಿ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಮಾತನಾಡಿ, ಕಾಂಗ್ರೆಸ್ ಸಂಸ್ಕೃತಿ ನಿಯಮ ನನಗೆ ಗೊತ್ತಿಲ್ಲ, ಆದರೆ ಡೇ 1 ನಿಂದ ಇಬ್ಬರಲ್ಲೂ ಕೂಡ ಕಾದಾಟ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ನವೆಂಬರ್ ಕ್ರಾಂತಿ ಯಾರಿಗೆ ಒಳ್ಳೆಯದಾಗುತ್ತೋ ಗೊತ್ತಿಲ್ಲ, ನವೆಂಬರ್ ಕ್ರಾಂತಿ ಜನರಿಗೆ ಒಳ್ಳೆಯದಾಗಲಿ ಅಂತ ಉಡುಪಿಯಲ್ಲಿ ಸುನಿಲ್ ಕುಮಾರ್ ಹೇಳಿದ್ದಾರೆ. 16 ಪಂಗಡಗಳಾಗಿ ಕಾಂಗ್ರೆಸ್ ಒಡೆದು ಹೋಗಿದೆ ಅಂತ ಹೇಳಿದ್ರು. ಬಿಹಾರ ಚುನಾವಣೆಗೆ ಫಂಡಿಂಗ್ ಆಗಿ ಸಿಎಂ ಡಿನ್ನರ್ ಸಭೆಯನ್ನ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಆರೋಪವನ್ನು ಮಾಡಿದರು. ಬಿಹಾರ ಚುನಾವಣೆ ಇದೆ, ಆ ಆಕ್ಷನ್ದಲ್ಲಿ ಯಾರು ಹೆಚ್ಚು ಕೊಡ್ತಾರೆ ಅವ್ರನ್ನ ಮುಂದೆ ಮಂತ್ರಿಯಾಗಿ ಮುಂದುವರಿಸಲಾಗುವುದು. ಆಕ್ಷನ್ದಲ್ಲಿ ಕಡಿಮೆ ಬಿಡ್ ಮಾಡಿದರೆ ಅವ್ರನ್ನ ತೆಗೆದು ಹಾಕಲಾಗುವುದು ಅಂತ ಸೂಚನೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಕರೆದಾರೆ. ಇವತ್ತೊಂದು ಆಕ್ಷನ್ ಆಗ್ತದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ರಂಗೇರಿದೆ. ಒಟ್ಟು 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಟೀಮ್ನ 7 ಜನ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಮಾಣ ಪತ್ರ ಸ್ವೀಕರಿಸಲು 7 ಜನ ನಿರ್ದೇಶಕರು ಒಟ್ಟಾಗಿ ಬಂದರು. ಅಮರನಾಥ್ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ, ನೀಲಕಂಠ ಕಪ್ಪಲಗುದ್ದಿ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ, ವಿರೂಪಾಕ್ಷ ಮಾಮನಿ ಆಗಮಿಸ್ತಾ ಇದ್ದಂತೆ ಜಾರಕಿಹೊಳಿ ಸಹೋದರರ ಪರ ಘೋಷಣೆಗಳು ಮೊಳಗ್ತು. ಪರಸ್ಪರ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇನ್ನುಳಿದ 7 ಸ್ಥಾನಗಳಿಗೆ ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ.
ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡಲಾಯಿತು. ಸಭೆಯಲ್ಲಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಕ್ಲಾಸ್ ತಗೊಂಡರು. ತಹಶೀಲ್ದಾರ್ ಶರತ್ ಕುಮಾರ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಆನಂದ್ ಕುಮಾರ್ಗೆ ತರಾಟೆಗೆ ತೆಗೆದುಕೊಂಡರು. ನಿಮ್ಮ ಯೋಗ್ಯತೆಗೆ ರೈತರ ಕೆಲಸವನ್ನ ಸರಿಯಾಗಿ ಮಾಡೋಕೆ ಆಗ್ತಾ ಇಲ್ಲ, ಹೀಗೆ ಮಾಡಿದ್ರೆ ನಿಮ್ಮ ಮುಖಕ್ಕೆ ಹೊಡಿತೀನಿ ಅಂತ ಆವಾಜನ ಹಾಕಿದ್ದಾರೆ. ನೀವಿಬ್ಬರೇ ಇದ್ರೆ ಹೇಳ್ರಪ್ಪ, ಆಯ್ತು ಬಗೆಹರಿಸ್ತೀಯಾ ರೋಸ್ ಬದಿಗಳು. ಖ್ಯಾತ ಹಾಸ್ಯ ನಟ ರಾಜು ತಾಳಿಕೋಟಿ ಹೃದಯಾಘಾತದಿಂದ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇತ್ತೀಚಿನ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದ ರಾಜು ತಾಳಿಕೋಟಿ ಕಲಿಯುಗದ ಕುಡುಕ ನಾಟಕದಿಂದ ಪ್ರಖ್ಯಾತಿಯನ್ನ ಗಳಿಸಿದ್ರು. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿ ಚಿತ್ರದ ಶೂಟಿಂಗ್ಗೆ ತೆರಳಿದಂತಹ ವೇಳೆ ಹೃದಯಾಘಾತ ಸಂಭವಿಸಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಚಿಕಿತ್ಸೆ ಫಲಿಸಿಲ್ಲ. ರಾಜು ತಾಳಿಕೋಟಿ ನಿಧನಕ್ಕೆ ಸಾಕಷ್ಟು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜು ತಾಳಿಕೋಟಿ ಪಾರ್ಥಿವ ಶರೀರ ಧಾರವಾಡಕ್ಕೆ ಆಗಮಿಸಲಿದೆ. ರಂಗಾಯಣ ಆವರಣಕ್ಕೆ ಪಾರ್ಥಿವ ಶರೀರ ತಂದು ಅಂತಿಮ ದರ್ಶನಕ್ಕೆ ಇಡಲಾಗುತ್ತದೆ. ಅಂತಿಮ ದರ್ಶನದ ಬಳಿಕ ಹುಟ್ಟೂರಿಗೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲಾಗುತ್ತದೆ. ಹುಟ್ಟೂರು ಚಿಕ್ಕಸಿಂದಗಿ ಗ್ರಾಮದಲ್ಲಿ ರಾಜು ತಾಳಿಕೋಟಿ ಅಂತ್ಯಕ್ರಿಯೆ ನಡೆಯಲಿದೆ. ಚಿಕ್ಕಸಂದಿಗಿ ಬಳಿಯ ತೋಟದಲ್ಲಿ ಸಂಜೆ 5 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅನಾರೋಗ್ಯದಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ನಿನ್ನೆ ಕೆಲ ದಿನಗಳ ಕಾಲ ಮನೆಯಲ್ಲೇ ವಿಶ್ರಾಂತಿಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸಕ್ಕೆ ಆಗಮಿಸಿ ಬಿಜೆಪಿ ನಾಯಕರು ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದರು. ಇದೇ ವೇಳೆ ಬಿಜೆಪಿ ನಾಯಕರು ಎಚ್ ಡಿ ದೇವೇಗೌಡರ ಮನೆಗೆ ತೆರಳಿ ಆರೋಗ್ಯವನ್ನು ವಿಚಾರಿಸಿದ್ರು. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ದರ್ಶನ ಪಡೆಯಲಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನಕ್ಕೆ ಹೋಗುತ್ತಿಲ್ಲ. ಹೀಗಾಗಿ ಸಿಎಂ ಬರುವ 1 ದಿನ ಮುನ್ನವೇ ಡಿಸಿಎಂ ದರ್ಶನವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನಕ್ಕೆ ಆಗಮಿಸಲಿದ್ದಾರೆ. ಹಾಸನಾಂಬೆ ದರ್ಶನೋತ್ಸವಕ್ಕೆ ನಿನ್ನೆ ಭಕ್ತ ಸಾಗರವೇ ಹರಿದು ಬಂದಿದೆ. ಧರ್ಮ ದರ್ಶನದ ಸರತಿ ಸಾಲುಗಳು ಫುಲ್ ಆಗಿದ್ದು ಸುಮಾರು 30,000ಕ್ಕೂ ಅಧಿಕ ಭಕ್ತರು ದರ್ಶನಕ್ಕಾಗಿ ಕ್ಯೂನಲ್ಲಿ ನಿಂತಿದ್ದು ಕಂಡುಬಂತು. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಧರ್ಮ ದರ್ಶನದ ಸಾಲಿನಲ್ಲಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದರು. ಮಾಜಿ ಸಚಿವ ರೇವಣ್ಣ ದಂಪತಿ ನಿನ್ನೆ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ. 1,000 ರೂಪಾಯಿಯ ಟಿಕೆಟ್ ಅನ್ನು ಪಡೆದು ಬಂದಂತಹ ದಂಪತಿ ನೇರವಾಗಿ ಮುಖ್ಯ ದ್ವಾರದಲ್ಲಿ ತೆರಳಿ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ದೇಗುಲದ ಮುಖ್ಯ ದ್ವಾರದ ಬಳಿ ತಮ್ಮ ವಾಹನವನ್ನ ತಡೆದಿದ್ದಕ್ಕೆ ರೇವಣ್ಣ ಗರಂ ಆಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದಂತ ಅವರು, ಯಾರದು ಡಿಸಿ ಕರೀರಿ ಅವರನ್ನ, ಎಂಪಿ ಕಾರು ಎಷ್ಟು ಸಲ ಬಂದಿದೆ, ಜನರನ್ನ ಕರೆತಂದಿಲ್ವಾ ಅಂತ ಕಿಡಿಕಾರಿದ್ರು. ಕಳೆದ 4 ದಿನಗಳಿಂದ ಹಾಸನಾಂಬ ದರ್ಶನೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಇಂದು ಹಾಸನಾಂಬ ದರ್ಶನಕ್ಕೆ ನಟಿ ತಾರಾ ಸೇರಿದಂತೆ ಕಿರುತೆರೆಯ ಹಿರಿಯ ಕಲಾವಿದೆಯರು ಆಗಮಿಸಿದ್ರು. ನಿನ್ನೆ ಗಣ್ಯರ ಶಿಷ್ಟಾಚಾರದ ವಾಹನದಲ್ಲಿ ನಟಿ ತಾರಾ, ಅಂಜಲಿ, ತ್ರಿವೇಣಿ ದೇಗುಲಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಫ್ ಸಿರಪ್ ಸುರಕ್ಷಿತವೇ ಎಂದು ಆರೋಗ್ಯ ಇಲಾಖೆ ಪರೀಕ್ಷೆಯನ್ನ ನಡೆಸಿದೆ. ದೇಶಾದ್ಯಂತ ಕಾಫ್ ಸಿರಪ್ನಿಂದ ಮಕ್ಕಳು ಸಾವನ್ನಪ್ಪಿದ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸ್ಯಾಂಪಲ್ ಅನ್ನು ತೆಗೆದು ಪರೀಕ್ಷೆಗೆ ಕಳುಹಿಸಿತ್ತು. 350 ಕಾಫ್ ಸಿರಪ್ ಟೆಸ್ಟ್ ಮಾಡಲಾಗಿದ್ದು ಅದರಲ್ಲಿ 15 ಕಾಫ್ ಸಿರಪ್ ಸ್ಯಾಂಪಲ್ ವರದಿ ಸುರಕ್ಷಿತ ಅಂತ ಬಂದಿದೆ. ಉಳಿದ ಸಿರಪ್ಗಳ ರಿಪೋರ್ಟ್ ಬರಬೇಕಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್ ವಿರುದ್ಧ ಆರೋಪಗಳು ಕೇಳಿಬಂದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಮಿತ್ರ ಸಂಘಟನೆ ಮುಖಂಡರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಮುಳಬಾಗಿಲು ಗ್ರಾಮ ಪಂಚಾಯಿತಿಗಳ ಖಾತೆಗೆ ಎಸ್ಸಿ ಎಸ್ಟಿ ಅನುದಾನವನ್ನು ವರ್ಗಾವಣೆ ಮಾಡಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪವನ್ನು ಮಾಡಿದ್ದಾರೆ. ಮನೆಗೆ ನೀರು ಪೂರೈಕೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಪಿಡಿಒ ವಿರುದ್ಧ ಅನಂತ್ ಎನ್ನುವವರು ಧರಣಿ ಮಾಡ್ತಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಪಂಚಾಯತ್ ಮುಂಭಾಗದಲ್ಲಿ ಮಕ್ಕಳು ಮತ್ತು ತಾಯಿ ಜೊತೆ ಅನಂತ್ ಧರಣಿಗೆ ಕೂತಿದ್ದಾರೆ. ಬಾಣಗಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಅನಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ
ಸೆಪ್ಟೆಂಬರ್ 17ರಿಂದ 20ರವರೆಗೆ 2,500 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ನವೆಂಬರ್ನಲ್ಲಿ ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ಸಂಚಾರ ಮಾಡಲಿದೆ. ಕೆಎಸ್ಆರ್ಟಿಸಿ, ಸಾಮಾನ್ಯ ಸಾರಿಗೆ, ಐರಾವತ, ಸ್ಲೀಪರ್ ಕೋಚ್ ಸೇರಿದಂತೆ ಎಲ್ಲ ಐಷಾರಾಮಿ ಬಸ್ಗಳು ಲಭ್ಯ ಇರುತ್ತೆ. ಬೆಂಗಳೂರಲ್ಲಿ ಪಟಾಕಿ ಲೈಸೆನ್ಸ್ಗಾಗಿ ವ್ಯಾಪಾರಿಗಳು ಮುಗಿಬಿದ್ದಿದ್ದಾರೆ. ಅಕ್ಟೋಬರ್ 8ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ನಿನ್ನೆಯಿಂದ ದಾಖಲಾತಿ ವೆರಿಫಿಕೇಷನ್ ಮಾಡಲಾಗ್ತಾ ಇದೆ. ಈ ಬಾರಿ ಹಬ್ಬದ ಹಿಂದಿನ 5 ದಿನ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶ ಇದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಒತ್ತುವರಿಯಾಗಿದ್ದಂಥ ರಾಜಕಾಲುವೆ ಜಾಗವನ್ನು ತೆರವು ಮಾಡಲಾಗಿದೆ. ಆನೇಕಲ್ ತಾಲೂಕು ಆಡಳಿತ ಕಾರ್ಯಾಚರಣೆ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನು ತೆರವು ಮಾಡಿದ್ದಾರೆ. 2 ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ಮಾಡಿ ಅಕ್ರಮವಾಗಿ ನಿರ್ಮಿಸಿದ್ದಂಥ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಮಂಚೇನಹಳ್ಳಿ ಬಳಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸಂತ್ರಸ್ತ ಯುವತಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೈಕೆ ನೀಡಲಾಗ್ತಾ ಇದೆ. ಸಂತ್ರಸ್ತೆ ಕೆಲಸ ಹುಡುಕೊಂಡು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ಲು. ವಾಪಸ್ ಹೋಗುವಾಗ ಮಂಚೇನಹಳ್ಳಿಗೆ ಬೈಕ್ನಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಆರೋಪಿಗಳಾದ ಸಿಕಂದರ್, ಜನಾರ್ದನ್ ಯುವತಿಯನ್ನ ಕರೆದೊಯ್ದು ಈ ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.